ವೀಕ್ಷಕರೇ, ಕಳೆದ ಒಂದು ವಾರದಿಂದ ನಿಮಗೆ ಈ ದರ್ಶನ್ ಕೇಸ್ ಬಗ್ಗೆ ನೋಡಿ ನಿಮಗೆ ವಾಂತಿಯಾಗುವಷ್ಟು ಬೇಸರ ಆಗಿರಬಹುದು. ಹಾಗಾಗಿ ಅದರಿಂದ ಹೊರಬಂದು ಈ ಡಾಕ್ಟರ್ ರಾಜೇಂದ್ರ ಬಾರೂದ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಇದು ನಿಜಕ್ಕೂ ನಿಮಗೆ ಖುಷಿಯನ್ನ ಕೊಡುತ್ತೆ ಹಾಗೂ ಒಂದು ಹೊಸ ಹುಮ್ಮಸ್ಸನ್ನ ತುಂಬುತ್ತೆ. ಏನಪ್ಪಾ ಅದು ಅಂತ ನೀವು ಅಂತೀರ? ವೀಕ್ಷಕರೇ, ಡಾಕ್ಟರ್ ರಾಜೇಂದ್ರ ಬಾರೂದ್ ಹುಟ್ಟಿದ್ದು ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆಯ ಗಿರಿಜನ ಪ್ರಾಂತ್ಯದಲ್ಲಿರುವಂತಹ ಸಮುದಾಯ ಎಂಬ ಊರಿನಲ್ಲಿ. ಈ ಒಂದು ಊರು ನಗರದಿಂದ ದೂರ ಇದ್ದು ಕಾಡಿಗೆ ಹತ್ರ ಇರುತ್ತೆ. ಇವರದ್ದು ಕೂಡ ಗಿರಿಜನ ಕುಟುಂಬನೇ. ಡಾಕ್ಟರ್ ರಾಜೇಂದ್ರ ಹುಟ್ಟಿದ್ದು ಜನವರಿ 7, 1988ರಲ್ಲಿ. ಆತ ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನ ತಂದೆ ಮರಣ ಹೊಂದಿರ್ತಾರೆ. ಹಾಗಾಗಿ ತನ್ನ ತಂದೆ ಹೇಗಿದ್ದ ಅಂತ ಗೊತ್ತಿಲ್ಲದೇನೆ ಈತ ಬೆಳಿತಾನೆ. ತಂದೆಯ ಅಕಾಲ ಮರಣದಿಂದ ಕುಟುಂಬದ ಹೊರೆಯನ್ನ ಹೊತ್ತದ್ದು ತಾಯಿ ಕಮಲಾಬಾಯಿ. ಕಮಲಾಬಾಯಿಯ 3 ಮಕ್ಕಳಲ್ಲಿ ರಾಜೇಂದ್ರ ಕಿರಿಯವರು. ಅಕ್ಕ, ಅಣ್ಣ, ತಾಯಿ ಮತ್ತು ಅಜ್ಜಿಯ ಜೊತೆಗೆ ರಾಜೇಂದ್ರ ಗುಡಿಸಲಲ್ಲಿ ವಾಸ ಮಾಡ್ತಿದ್ರು. ಆತನ ತಾಯಿ ಇಪ್ಪೆ ಹೂವಿಂದ ಸರಾಯಿಯನ್ನ ಮಾಡಿ ಮಾರ್ತಿದ್ರು. ಗಿರಿಜನ ಪ್ರಾಂತ್ಯದ ಜನರು ಈ ಒಂದು ಸರಾಯಿಯನ್ನ ತಮ್ಮ ನ್ಯಾಚುರಲ್ ಡ್ರಿಂಕ್ ಅಂತಾನೆ ಪರಿಗಣಿಸ್ತಿದ್ರು. ಈ ಪುಟ್ಟ ಹುಡುಗನ್ನ ಮಡಿಲಲ್ಲೇ ಹಾಕೊಂಡೆ ಸಾರಾಯಿ ಮಾರ್ತಿದ್ರು ಈ ಕಮಲಾಬಾಯಿ. ಮಗು ರಾಜೇಂದ್ರ ಯಾವಾಗಲಾದ್ರೂ ಅತ್ತಾಗ ಒಂದು ಚಮಚ ಸಾರಾಯಿಯನ್ನ ಮಗುವಿನ ಬಾಯಿಗೆ ಹಾಕಿ ಮಲಗಿಸಿ ನಿದ್ರೆ ಮಾಡಿಸ್ತಿದ್ರು. ಹಾಗೆ ಮಾಡದಿದ್ರೆ ಅಲ್ಲಿ ವ್ಯಾಪಾರ ನಡೀತಿರ್ಲಿಲ್ಲ. ತಾಯಿ ವ್ಯಾಪಾರ ಮಾಡುವಾಗ ತನ್ನ ಅಜ್ಜಿಯ ಜೊತೆ ಇರ್ತಿದ್ರು ರಾಜೇಂದ್ರ. ಮಕ್ಕಳಿಗೆ ಅಡಿಗೆ ಮಾಡಿ ಊಟವನ್ನ ತಿನ್ನಿಸಿ ಅವರನ್ನ ಶಾಲೆ ಕಳಿಸ್ತಿದ್ರು ಈ ಅಜ್ಜಿ. ನೀವೆಲ್ಲ ಚೆನ್ನಾಗಿ ಓದ್ಬೇಕು ಅಂತ ಯಾವಾಗ್ಲೂ ಹೇಳ್ತಿದ್ರು. ಕಮಲಾಬಾಯಿ, ನಮ್ಗೆ ಆಸ್ತಿ ಇಲ್ಲ, ಈ ಗುಡಿಸ್ಲೆ ನಮ್ಮ ಆಸ್ತಿ. ಜೋರಾಗಿ ಮಳೆ ಬಂದ್ರೆ ನಮ್ಗೆ ನಿದ್ದೆ ಕೂಡ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರವಾಹ ಏನಾದ್ರೂ ಬಂದ್ರೆ ಸಾಮಾನುಗಳನ್ನ ಎತ್ಕೊಂಡು ಓಡ್ ಹೋಗ್ಬೇಕು. ಹಾಗಾಗಿ ಚೆನ್ನಾಗಿ ಓದಿ ಮುಂದೆ ಬನ್ನಿ ಅಂತ ಹೇಳ್ತಿದ್ರು. ಅಲ್ಲಿಯ ಗಿರಿಜನ ಪ್ರಾಂತ್ಯದ ಒಂದು ಸಣ್ಣ ಶಾಲೆಯಲ್ಲಿ ತನ್ನ ಅಣ್ಣನ ಜೊತೆ 5ನೇ ತರಗತಿವರೆಗೂ ಓದ್ತಾರೆ ಈ ರಾಜೇಂದ್ರ. ತನ್ನ ಬಟ್ಟೆ ಬರೆ ಹೇಗೆ ಇದ್ರೂ ಕೂಡ ಸದಾ ಓದ್ನಲ್ಲಿ ಮುಂದೆ ಇದ್ದಂತ ರಾಜೇಂದ್ರನನ್ನ ಕಂಡಂತ ಶಿಕ್ಷಕರು ಅವರ ಮನೆಗೆ ಬಂದು, ರಾಜೇಂದ್ರ ಚೆನ್ನಾಗಿ ಓದ್ತಾನೆ, ಅವನಿಗೆ ನವೋದಯ ಶಾಲೆಯ ಎಂಟ್ರೆನ್ಸ್ ಪರೀಕ್ಷೆಯನ್ನ ಬರೆಸಿ ಅವನನ್ನ ಅಲ್ಲಿಗೆ ಸೇರಿಸೋಣ. ಅಲ್ಲಿ ಎಲ್ಲಾ ಖರ್ಚುಗಳನ್ನು ಕೂಡ ಸರ್ಕಾರ ನೋಡ್ಕೊಳ್ಳುತ್ತೆ. ಊಟದ ವಸತಿ ಮತ್ತು ಪುಸ್ತಕ ಇತರೆ ಸಾಮಗ್ರಿಗಳನ್ನ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಆ ಶಿಕ್ಷಕರ ಸಲಹೆ ಮೇರೆಗೆ ಪ್ರವೇಶ ಪರೀಕ್ಷೆ ಬರೆದಂತ ರಾಜೇಂದ್ರ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ. ತನ್ನ ಗ್ರಾಮದಿಂದ 150 ಕಿಲೋಮೀಟರ್ ದೂರದಲ್ಲಿದ್ದಂತ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸೇರ್ಕೊಳ್ತಾರೆ. ಕೇಂದ್ರ ಸರ್ಕಾರ ನಡೆಸುವಂತ ಈ ನವೋದಯ ಶಾಲೆಗಳು ವಸತಿ ಶಾಲೆಗಳಾಗಿದ್ದು CBSE ಸಿಲೆಬಸ್ ಅನ್ನ ಹೊಂದಿರ್ತವೆ. ರಾಜೇಂದ್ರ ತನ್ನ ತಾಯಿಯನ್ನ ಮಾಯಿ ಅಂತ ಕರೀತಾ ಇದ್ರು. ಶಾಲೆಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಹೊರಟು ನಿಂತ ಮಗನಿಗೆ ಮಾಯಿ 100 ರೂಪಾಯಿನ ಕೊಟ್ಟು ಕಳುಹಿಸಿಕೊಡ್ತಾರೆ. ನವೋದಯ ಶಾಲೆ ಸೇರಿದಂತ ರಾಜೇಂದ್ರ ಕೇವಲ ರಜೆ ದಿನಗಳಲ್ಲಿ ಮಾತ್ರ ಊರಿಗೆ ಬರ್ತಾ ಇದ್ರು. 10ನೇ ತರಗತಿಯಲ್ಲಿ 92% ತೆಗೆದುಕೊಂಡು ಶಾಲೆಯ ಟಾಪರ್ ಆಗಿ 11 ಮತ್ತು 12ನೇ ತರಗತಿಯನ್ನು ಕೂಡ ಅದೇ ಶಾಲೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಫಸ್ಟ್ PU ಮತ್ತು ಸೆಕೆಂಡ್ PU ಅನ್ನು ಕೂಡ ಅದೇ ಶಾಲೆಯಲ್ಲಿ ಮುಂದುವರಿಸ್ತಾರೆ. ಅಂದ್ರೆ ಅವರ ವಿದ್ಯಾಭ್ಯಾಸವೆಲ್ಲ ಕಂಪ್ಲೀಟ್ ಆಗಿ ಉಚಿತವಾಗಿನೇ ನಡೆದು ಹೋಗುತ್ತೆ. ಇನ್ನೊಂದ್ ಕಡೆ ತಾಯಿಯ ಸರಾಯಿ ಮಾರಾಟ ನಡೀತಾನೆ ಇತ್ತು. ರಾಜೇಂದ್ರನ ಅಣ್ಣ ಕೂಡ ತಾಯಿಯ ಜೊತೆ ವ್ಯಾಪಾರದಲ್ಲಿ ನೆರವಾಗ್ತಿದ್ರು. ಎಷ್ಟೇ ಕಷ್ಟಪಟ್ಟರು ಕೂಡ ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದೇ ಹೆಚ್ಚು. ಜೀವನ ಹಾಗೆ ಹೀಗೆ ನಡೀತಾ ಇತ್ತು. ಜೋರಾಗಿ ಮಳೆ ಬಂದ್ರೆ ಗುಡಿಸ್ಲನ್ನ ಮತ್ತೆ ಹೊಸದಾಗಿ ಹಾಕೊಳ್ಬೇಕಿತ್ತು. ಅವರ ಗ್ರಾಮದ ಜೀವನನೇ ಹೀಗಿತ್ತು. ಬೇಸಿಗೆ ದಸರಾ ರಜೆ ಬಂದಾಗ ತಾಯಿ ಮತ್ತು ಅಣ್ಣನ ಜೊತೆ ಗುಡಿಸ್ಲಲ್ಲಿ ಕೂತು ಬಜ್ಜಿ, ವಡೆ, ಬೋಂಡ ಮಾಡ್ತಾ ಅವ್ರಿಗೆ ನೆರವಾಗ್ತಿದ್ರು. ಸಾರಾಯಿ ಅಂಗಡಿಯಲ್ಲಿ ಇದ್ರು ಕೂಡ ಓದ್ತಲೇ ಇದ್ರು. ಇದನ್ನು ನೋಡಿದವರೆಲ್ಲ ಸಾರಾಯಿ ಮಾರುವಂತ ಕಮಲಾಬಾಯಿಯ ಮಗ ಏನ್ ದೊಡ್ಡ ಆಫೀಸರ್ ಅಂತ ರೇಗಿಸ್ತಿದ್ರು. ಅದಕ್ಕೆ ಉತ್ತರವಾಗಿ ಕಮಲಾಬಾಯಿ ನಗ್ತಾ, ಹೌದು, ಅವನು ಆಫೀಸರ್ ಆಗ್ತಾನೆ, ನೀವೆಲ್ಲರೂ ಕೂಡ ಅದನ್ನ ನೋಡ್ತೀರಾ ಅಂತ ಹೇಳ್ತಾ ಇದ್ರು. ಈ ರಾಜೇಂದ್ರ ಏನೇ ಕೆಲಸ ಮಾಡ್ತಿದ್ರು ಅವ್ರ ಕೈಲಿ ಒಂದು ಪುಸ್ತಕ ಇದ್ದೇ ಇರ್ತಿತ್ತು. ಓದು ಅಂದ್ರೆ ಈ ರಾಜೇಂದ್ರಗೆ ಅಷ್ಟು ಇಷ್ಟ. ಹಾಗಾಗಿ ಪ್ರತಿದಿನ 12 ಗಂಟೆಗೂ ಹೆಚ್ಚು ಕಾಲ ಓದ್ತಾ MBBS ಎಂಟ್ರೆನ್ಸ್ಗೆ ಪ್ರಿಪೇರ್ ಮಾಡ್ತಿದ್ರು. ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ರ್ಯಾಂಕ್ ಚೆನ್ನಾಗಿರ್ಬೇಕು ಅಂತ ಮನಗಂಡಿದಂತ ರಾಜೇಂದ್ರ ಅಷ್ಟೊತ್ತಿಗೆ ತನ್ನ ಸಿಲೆಬಸ್ನ ಪುಸ್ತಕಗಳನ್ನ 2 ಸಾರಿ ಓದ್ ಮುಗಿಸಿದ್ರು. ಅದರ ಪ್ರತಿಫಲವಾಗಿ MBBS ಎಂಟ್ರೆನ್ಸ್ ನಲ್ಲೂ ಕೂಡ ಸ್ಟೇಟ್ ಟಾಪ್ 100 ರ್ಯಾಂಕ್ ನಲ್ಲಿ ರಾಜೇಂದ್ರ ಇದ್ರು. ST ರಿಸರ್ವೇಶನ್ ಕೂಡ ಇದ್ದಿದ್ರಿಂದ ಮುಂಬೈನ ಪ್ರಖ್ಯಾತ GS ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಕಾಲೇಜಿಗೆ ಸೇರಿದ ತಕ್ಷಣ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದಂತ ತನ್ನ ಜೀವನದ ಗುರಿಯನ್ನ ತಾನು ಮುಟ್ತೆ ಅಂತ ಈ ರಾಜೇಂದ್ರ ಅನ್ಕೊಂಡ್ರು. ಈ ಒಂದು ಮಾತನ್ನ ತನ್ನ ತಾಯಿಗೂ ಕೂಡ ಹೇಳಿದ್ರು. ನಾನು ಡಾಕ್ಟರ್ ಆಗ್ತೀನಿ, ಇನ್ಮೇಲೆ ನಿಮ್ಗೆ ಯಾವ ಕಷ್ಟ ಇರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆದ್ರೆ ಕೆಲವೇ ಜನರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಆದ್ರೆ IAS ಆಗಿ ಜಿಲ್ಲಾಧಿಕಾರಿ ಆದ್ರೆ ನನ್ನಂತ ಹಲವಾರು ಬಡ ಜನರನ್ನ ಉದ್ಧಾರ ಮಾಡಬಹುದಲ್ಲ ಅಂತ ಯೋಚಿಸ್ತಾರೆ. ಹಾಗಾಗಿ ಒಂದ್ ಕಡೆ MBBS ಓದ್ತಾನೆ, ಮತ್ತೊಂದ್ ಕಡೆ ತಾನೇ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಸಿದ್ಧತೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಸಿವಿಲ್ ಕೋಚಿಂಗ್ ಪಡಿತಿದಂತ ಸ್ಟೂಡೆಂಟ್ಗಳ ಬಳಿ ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಸಂಗ್ರಹಿಸಿ ಇಟ್ಕೊಳ್ತಾರೆ. ಇಲ್ಲೂ ಕೂಡ ಫ್ರೆಂಡ್ಸ್ ಗಳು ರೇಗಿಸೋದಕ್ಕೆ ಶುರು ಮಾಡ್ತಾರೆ. ಒಂದ್ ಕಡೆ MBBS, ಇನ್ನೊಂದ್ ಕಡೆ ಸಿವಿಲ್. ಏನಪ್ಪಾ ಇದು ಪ್ರಿಪರೇಷನ್ ಅಂತ ರೇಗಿಸ್ತಾರೆ. ಅಲ್ಲ, MBBS ಅನ್ನ ಪಾಸ್ ಆಗೋದೇ ಕಷ್ಟ, ಅಂತದ್ರಲ್ಲಿ ನೀನು ಸಿವಿಲ್ಗೂ ಕೂಡ ಪ್ರಿಪೇರ್ ಆಗ್ತಿದೀಯ ಅಂತ ಕೇಳಿದ್ರು. ಎರಡನ್ನೂ ಕೂಡ ಹೇಗ್ ಬ್ಯಾಲೆನ್ಸ್ ಮಾಡ್ತೀಯ ಅಂತ ಕೇಳ್ತಿದ್ರು. ಆಗ ಈ ರಾಜೇಂದ್ರ ಅವರ ಮಾತ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನ ಸ್ನೇಹಿತರೆಲ್ಲ ಪಾರ್ಟಿಗಳು, ಟ್ರಿಪ್ಗಳು ಮತ್ತು ಸಿನಿಮಾಗಳಿಗೆ ತಿರುಗಾಡ್ತಿದ್ರೆ ರಾಜೇಂದ್ರ ಮಾತ್ರ ಪುಸ್ತಕಗಳ ಜೊತೆ ಕಾಲ ಕಳೀತಿದ್ರು. ಬೆಳಗ್ಗೆ 5 ಗಂಟೆಗೆದ್ದು ಮೆಡಿಟೇಷನ್, ವ್ಯಾಯಾಮ ಮಾಡಿ ಸ್ನಾನವನ್ನ ಮುಗಿಸಿ ಓದಲು ಕುಳಿತುಕೊಳ್ತಿದ್ರು.
ಹೀಗೆ ಸುಮಾರು 5.5 ವರ್ಷ MBBS ನ ಜೊತೆಗೆ ಸಿವಿಲ್ಸ್ಗೂ ಕೂಡ ಪ್ರಿಪೇರ್ ಆದ್ರು. ನಂತರ ಇವರು MBBS ಎಕ್ಸಾಮ್ನಲ್ಲೂ ಕೂಡ ಪಾಸ್ ಆದ್ರು. ಅದರಲ್ಲಿ ಪಾಸ್ ಆದ ನಂತರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಪ್ರಿಲಿಮ್ಸ್ ನಲ್ಲಿ ಪಾಸ್ ಆಗ್ತಾರೆ. ತನ್ನ ಸ್ನೇಹಿತರೆಲ್ಲ MBBS ನಂತರ ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಓದ್ತಿದ್ರೆ ರಾಜೇಂದ್ರ ಮಾತ್ರ ಸಿವಿಲ್ ಸರ್ವಿಸಸ್ ಮೈನ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ತಾರೆ. ಮೊದಲ ಪ್ರಯತ್ನದಲ್ಲಿ IAS ಆಗಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗೋದಕ್ಕೆ ಸಾಧ್ಯವಾಗದೇ ಇದ್ರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇಂಥ ದೊಡ್ಡ ಹುದ್ದೆ ತನ್ನ ಕುಟುಂಬದ ಕಷ್ಟವನ್ನ ನೀಗುತ್ತೆ ಅಂತ ಫರೀದಾಬಾದ್ ನಲ್ಲಿ IRS ಆಫೀಸರ್ ಆಗಿ ಸೇರ್ಕೊಳ್ತಾರೆ. ತಾಯಿ ಮತ್ತು ತನ್ನ ಕುಟುಂಬದ ಎಲ್ಲರನ್ನೂ ಕೂಡ ನಗರಕ್ಕೆ ಕರೆಸ್ಕೊಳ್ತಾರೆ. ತನ್ನ ಸಹೋದರನ ಮದುವೆಯನ್ನು ಕೂಡ ಮಾಡಿಸ್ತಾರೆ. ಇಷ್ಟಾದ್ರೂ ತಾನು IAS ಆಗ್ಬೇಕು, DC ಆಗ್ಬೇಕು ಎಂಬ ಛಲವನ್ನ ಬಿಟ್ಟಿರಲ್ಲ. ಅವರು ತಮ್ಮ ಕೆಲಸವನ್ನ ಮಾಡ್ತಾನೆ 2012ರಲ್ಲಿ ಮತ್ತೊಮ್ಮೆ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಪ್ರಿಪರೇಷನ್ಗೆ ಶುರು ಮಾಡ್ಕೊಳ್ತಾರೆ. ಉದ್ಯೋಗ ಜೊತೆ ತನ್ನ ತಾಯಿ, ಅಣ್ಣ, ಅಕ್ಕ, ಮನೆ ಎಲ್ಲರ ಜವಾಬ್ದಾರಿಯನ್ನ ಹೊರ್ತಾರೆ. ಅವ್ರಿಗೆ ಆಸರಿಯಾಗಿ ನಿಲ್ತಾರೆ. ನಗರದ ಜೀವನದಿಂದ ಬೇಸತ್ತಂತ ಅಣ್ಣ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದಾಗ ಆತನಿಗಾಗಿ ಸ್ವಲ್ಪ ವ್ಯವಸಾಯದ ಭೂಮಿಯನ್ನ ಖರೀದಿ ಮಾಡಿ ಆತನಿಗೆ ಅಲ್ಲಿ ಜಮೀನನ್ನ ಕೊಡಿಸ್ತಾರೆ. ಅದಾದ ನಂತರ ತಾಯಿ ಕೂಡ ಸ್ವಗ್ರಾಮದಲ್ಲಿ ಇರ್ತೀನಿ ಅಂತ ಹೊರಟು ಹೋಗ್ತಾರೆ. ನಂತರ 2014ರಲ್ಲಿ 2ನೇ ಬಾರಿಗೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೀಬೇಕು ಎಂಬ ಛಲದಿಂದ ಕಷ್ಟಪಟ್ಟು ಓದೋದಿಕ್ಕೆ ಶುರು ಮಾಡ್ತಾರೆ. ತನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಈ ಸಲ ನ್ಯಾಷನಲ್ ಲೆವೆಲ್ನಲ್ಲಿ 39ನೇ ರ್ಯಾಂಕ್ ಗಳಿಸಿ IAS ಆಫೀಸರ್ ಆಗ್ತಾರೆ ಈ ರಾಜೇಂದ್ರ. ಈಗ ಅಂದ್ಕೊಂಡಂತ ಗುರಿಯನ್ನ ಈ ರಾಜೇಂದ್ರ ಸಾಧಿಸಿದ್ರು. ಈ ರಾಜೇಂದ್ರ ಅವರ ತಾಯಿಗೆ ಕಲೆಕ್ಟರ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ನನ್ ಮಗ ಕಂಡಕ್ಟರ್ ಆಗಿದ್ದಾನೆ, ದೊಡ್ಡ ಉದ್ಯೋಗದಲ್ಲಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು. ಪಾಪ ಅವ್ರಿಗೆ ಕಲೆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಬರ್ತಿರ್ಲಿಲ್ಲ. ಟ್ರೈನಿಂಗ್ ಅನ್ನ ಮುಗಿಸಿದ ನಂತರ ರಾಜೇಂದ್ರ ನಾಂದೇಡ್ ಜಿಲ್ಲೆಗೆ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಸೇರ್ಕೊಳ್ತಾರೆ. ಡ್ಯೂಟಿಗೆ ಜಾಯ್ನ್ ಆಗುವಂತ ಮುಂಚೆ ತನ್ನ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಅವರು ಬಯಸ್ತಾರೆ. ಹಾಗಾಗಿ ತನ್ನ ಊರಿಗೆ ಬರ್ತಾರೆ. ಅಲ್ಲಿ ತನ್ನ ಸಣ್ಣ ಮನೆಯ ಮುಂದೆ ಇವ್ರ ತಾಯಿ ಕಮಲಾಬಾಯಿ ಕೆಲಸ ಮಾಡ್ತಾ ನಿಂತಿದ್ರು. ಅದೇ ಸಮಯಕ್ಕೆ ಸರ್ಕಾರಿ ವಾಹನಗಳು ಕೆಸರಿನ ರಸ್ತೆಗಳ ಮೇಲೆ ಬರ್ತಿರೋದನ್ನ ಆಕೆ ಗಮನಿಸ್ತಾಳೆ. ಈ ಪ್ರದೇಶ ಅರಣ್ಯ ಪ್ರದೇಶ ಆಗಿದ್ರಿಂದ ಬಂದೋಬಸ್ತ್ಗಾಗಿ ತುಂಬಾ ಜನ ಪೊಲೀಸರು ಕೂಡ ಬಂದಿದ್ರು. ಒಂದರ ಮೇಲೆ ಒಂದರಂತೆ 5 ಕಾರುಗಳು ತನ್ನ ಮನೆ ಹತ್ರ ಬರ್ತಿರೋದನ್ನ ಆಕೆ ಗಮನಿಸ್ತಾಳೆ. ನಂತರ ಆ ಒಂದು ಕಾರಿನಿಂದ ಹೊರಬಂದಂತ ತನ್ನ ಮಗನನ್ನ ಕಂಡು ತನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅಂದ್ಕೊಳ್ತಾಳೆ ಈ ತಾಯಿ. ಮಗನನ್ನ ಕಂಡಂತ ಕೂಡಲೇ ಆಕೆಯ ಕಣ್ಣುಗಳು ತೇವಗೊಳ್ತವೆ. ಆತನಿಗೆ ಒಂದು ಸೈಕಲ್ ಅನ್ನ ಕೊಡಿಸೋದಕ್ಕೆ ಆಕೆ ಬಳಿ ಹಣ ಇರಲಿಲ್ಲ. ಆದರೆ ನನ್ನ ಮಗ ಇಷ್ಟೊಂದು ಜನರ ಜೊತೆ ಕಾರ್ನಲ್ಲಿ ಬಂದಿದ್ದಾನೆ ಅಂತ ಹೆಮ್ಮೆ ಪಡ್ತಾಳೆ. ಒಬ್ಬ ಕಂಡಕ್ಟರ್ಗೆ ಇಷ್ಟು ಸೆಕ್ಯೂರಿಟಿ ಇರುತ್ತಾ ಅಂತ ಮಗನನ್ನ ಕೇಳಿದ್ಲು. ಆಗ ಈ ರಾಜೇಂದ್ರ, ಅಮ್ಮ ಅದು ಕಂಡಕ್ಟರ್ ಅಲ್ಲ, ಕಲೆಕ್ಟರ್. ಈ ಜಿಲ್ಲೆಗೆ ನಾನು ಒಬ್ಬ ದೊಡ್ಡ ಆಫೀಸರ್ ಅಂತ ಹೇಳಿದ್ರು. ಕಂಡಕ್ಟರ್ಗೂ ಕಲೆಕ್ಟರ್ಗೂ ಇರುವಂತ ವ್ಯತ್ಯಾಸ ಗೊತ್ತಿರದಂತ ತನ್ನ ಮಗ ದೊಡ್ಡ ಆಫೀಸರ್ ಆಗಿದ್ದಾನೆ ಅಂತ ಆಕೆ ಹೆಮ್ಮೆ ಪಡ್ತಾಳೆ. ಕಲೆಕ್ಟರ್ ಹುದ್ದೆ ಎಷ್ಟು ದೊಡ್ಡದಂತ ಗೊತ್ತಿರದಂತ ಆಕೆ, ನೀನು ಡಾಕ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಗಾಗ ಹೇಳ್ತಿದ್ಲು. ನಾನು ಡಾಕ್ಟರ್ ಆಗಿದ್ರೆ ತುಂಬಾ ಜನಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಲೆಕ್ಟರ್ ಆದ್ರೆ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಿರುತ್ತೆ. ಅನುಭವ ಹೆಚ್ಚಾದಂತೆ ಇನ್ನು ದೊಡ್ಡ ಹುದ್ದೆಗೆ ಹೋಗ್ತೀನಿ ಅಂತ ಆಕೆಯನ್ನ ಸಮಾಧಾನ ಪಡಿಸ್ತಾರೆ. ಈ ರೀತಿ ಗುಡಿಸ್ಲಲ್ಲಿ ಹುಟ್ಟಿ ಬೆಳೆದಂತ ರಾಜೇಂದ್ರ ಕಷ್ಟಪಟ್ಟು ಓದಿ IAS ಆಫೀಸರ್ ಆಗ್ತಾರೆ. ನಂತರ ಕೋಲ್ಹಾಪುರ್ ಜಿಲ್ಲೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಮೊದಲ ಬಾರಿಗೆ ತನ್ನ ಸ್ವಂತ ಜಿಲ್ಲೆಯಾದಂತ ನಂದೂರ್ಬಾರ್ ಜಿಲ್ಲೆಗೆ ಜಿಲ್ಲಾ ಕಲೆಕ್ಟರ್ ಆಗಿ ಬರ್ತಾರೆ. ಕಲೆಕ್ಟರ್ ಹುದ್ದೆಯಲ್ಲಿದ್ದಾಗ ತನ್ನ ಗ್ರಾಮಕ್ಕೆ ಬಂದು ಗ್ರಾಮಕ್ಕೆ ಒಳ್ಳೆಯ ರೋಡು, ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿಯ ಸೌಲಭ್ಯವನ್ನ ಮಾಡಿಸ್ಕೊಡ್ತಾರೆ. ತನ್ನ ಊರಿನ ಶಾಲೆಯನ್ನು ಕೂಡ ಅಭಿವೃದ್ಧಿಪಡಿಸ್ತಾರೆ. ಅಷ್ಟಕ್ಕೆ ನಿಲ್ಲದೆ ತನ್ನ ಗ್ರಾಮದ ಪಕ್ಕದ ಗ್ರಾಮದಲ್ಲಿ ಗಿರಿಜನ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ ಅನ್ನು ಕೂಡ ಶುರು ಮಾಡ್ತಾರೆ. ಈ ರಾಜೇಂದ್ರನ ವಿಜಯಗಾಥೆಯನ್ನ ವಿಡಿಯೋ ಮುಖಾಂತರ ಪ್ರಸಾರ ಮಾಡಿ ಪ್ರತಿ ಶಾಲೆಯಲ್ಲಿ ಮಕ್ಕಳಿಗೆ ಇವ್ರ ಬಗ್ಗೆ ವಿವರಿಸಿ ಹೇಳ್ತಿದ್ರು ಟೀಚರ್ಸ್ಗಳು. ಈ ರಾಜೇಂದ್ರ ಅವರು ಅದಾದ ನಂತರ ಸುಮಾರು ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳಲ್ಲಿ ಮೋಟಿವೇಶನ್ ಸ್ಪೀಚ್ಗಳನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಗುಡಿಸಲಲ್ಲಿ ಹುಟ್ಟಿ ಅದೇ ಗುಡಿಸಲಿನ ಮುಂದೆ ಕಲೆಕ್ಟರ್ ಆಗಿ 5-6 ಕಾರುಗಳಲ್ಲಿ ಬಂದು ತನ್ನ ಆಶೀರ್ವಾದ ಪಡೆಯೋದಕ್ಕೆ ಬಂದಂತ ಮಗನನ್ನ ನೋಡದಂತ ತಾಯಿಯ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ವಿಷಯ ಯಾವುದೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ತನ್ನ ಕಣ್ಣುಗಳಲ್ಲಿ ಆನಂದ ತಂದಂತ ಇಂಥ ಮಗನನ್ನ ಹೆತ್ತ ತಾಯಿಗೆ ಅದಕ್ಕಿಂತ ಇನ್ನೇನ್ ಬೇಕಲ್ವಾ? ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.